ಮಾಡಿದ್ದೀವಿ. ಚಲನೆ ಅಂತಂದ್ರೆ ಅದರಲ್ಲಿ ಏಕರೂಪ ಚಲನೆ ಇರ್ಬೋದು, ಮತ್ತೆ ಏಕರೂಪ ಹೇಳಿದ್ದೀನಿ. ಅದರಲ್ಲಿ ವಸ್ತುವಿನ ವೇಗ ಇರ್ಬೋದು, ಸ್ಥಾನಪಲ್ಲಟ ಇರ್ಬೋದು, ಚಲಿಸಿದ್ವರ ಇರ್ಬೋದು, ಇವನ್ನೆಲ್ಲ ಸಹ ನೋಡಿದ್ವಿ. ಅಂದ್ರೆ ನಾವು ಪ್ರಕೃತಿಯಲ್ಲಿ ಯಾವುದೇ ವಸ್ತು ಚಲಿಸಬೇಕು ಅಂತಂದ್ರೆ ಚಲಿಸಲ್ವಾ? ನಾನೇ ಇರ್ಬೋದು, ಈ ವಸ್ತು ಇದೆ, ಯಾವ್ದೊಂದು ವಸ್ತು ಚಲಿಸಬೇಕು ಅಂತಂದ್ರೆ ಅದು ಯಾವ್ದೋ ಒಂದು ಬಲ ಅಲ್ಲಿ ವರ್ತಿಸ್ಬೇಕಲ್ಲಿ, ಏನೋ ವರ್ತಿಸ್ಬೇಕಲ್ವಾ ಅಲ್ಲಿ. ಅಂದ್ರೆ ನಿಶ್ಚಲ ಸ್ಥಿತಿ ಇರತಕ್ಕಂಥ ವಸ್ತು ಚಲಿಸಬೇಕು ಅಂತಂದ್ರೆ ಅಥವಾ ಚಲಿಸ್ತಾ ಇರತಕ್ಕಂಥ ವಸ್ತು ನಿಲ್ಬೇಕು ಅಂತಂದ್ರೆ, ಉದಾಹರಣೆಗೆ ಒಂದು ಬಾಲ್ ಇದೆ, ಅದು ಒಂದು ಬಾಲ್ ಇದೆ, ಈ ಬಾಲು ಚಲಿಸ್ಬೇಕು ಅಂತಂದ್ರೆ ಇದಕ್ಕೆ ಇದ್ರ ಮೇಲೆ ಏನೋ ಒಂದು ವರ್ತಿಸ್ಬೇಕು, ಅದ್ರ ಮೇಲೆ ವರ್ತಿಸ್ಬೇಕು. ಅಥವಾ ಇದು ಚಲಿಸ್ತಾ ಇದೆ, ಇಲ್ಲಿ ಮೂವ್ ಆಗಿದೆ, ಇದು ನಿಲ್ಬೇಕು ಅಂತಂದ್ರೆ ಇದಕ್ಕೆ ನಾವು ಅಡ್ಡ ಏನಾದ್ರು ಕೊಡ್ಲೇಬೇಕು, ಅಲ್ಲಿ ಒಂದು ಬಲ ವರ್ತಿಸ್ಬೇಕು. ಅಂದ್ರೆ ವಸ್ತುವನ್ನ ಏನಾಗುತ್ತಪ್ಪ ಅಂದ್ರೆ ಇಲ್ಲೊಂದು ಬಲ ವರ್ತಿಸ್ಬೇಕು. ಏನ್ ಬಲ ಅಂತಂದ್ರೆ ನಾವು ನೋಡಿಲ್ಲ, ಅದು ಅನುಭವಿಸಿದ್ವು ಅಷ್ಟೇ. ಇಲ್ಲ ಬಲ ಅಂದ್ರೇನು ತಳ್ಳುವಿಕೆ ಇರ್ಬೋದು, ಅಥವಾ ಎಳೆಯದಿರ್ಬೋದು, ಅಥವಾ ತಳ್ಳುವಿಕೆ ಅಥವಾ ಎಳೆಯುವಿಕೆ, ಈಗ ಬಲ ಅಂತ ಕರಿಬಹುದು ಅಲ್ವಾ. ಅಂದ್ರೆ ಯಾವುದೇ ಒಂದು ವಸ್ತು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ಗೆಲಿಲಿಯೋ ಮತ್ತೆ ಸರ್ ಐಸಾಕ್ ನ್ಯೂಟನ್ ಅಂತಕ್ಕಂಥ ವಿಜ್ಞಾನಿಗಳು ನಾವೀಗ ಅವರು ನಮಗೆ ತಿಳಿಸ್ಕೊಡೋರಿಗೆ ಈ ವಸ್ತು ಇಲ್ಲಿಂದ ಹೋಗ್ತಾ ಇದೆ, ವಸ್ತುವಾಗಿ ಇಲ್ಲಿ ನಿಲ್ಲುತ್ತೆ, ಇದು ನಾವು ನಿಶ್ಚಲತೆ ಅಂತ ಕರಿತೀವಿ. ಅಂತ ಕರಿತೀವಿ ನಿಶ್ಚಲತೆ. ಅಂದ್ರೆ ಈ ನಿಶ್ಚಲತೆ ಅಂತಕ್ಕಂಥ ಒಂದು ಸಹಜ ಸ್ಥಿತಿ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ವಿ. ಆದ್ರೆ ವಸ್ತು ಇಲ್ಲಿ ಚಲಿಸ್ತಾ ಇದೆ, ಇದು ಹೋಗಿ ನಿಂತಿದೆ ಅಂದ್ರೆ ಈ ವಸ್ತು ಮತ್ತೆ ಇನ್ನೊಂದು ಎರಡು ವಸ್ತು ಇರ್ತಕ್ಕಂಥ ಘರ್ಷಣೆಯಿಂದಾಗಿ ಏನಾಗುತ್ತೆ ನಿಲ್ಲುತ್ತೆ. ಅದನ್ನು ತಿಳಿಸ್ಕೊಟ್ಟಿರ್ತಕ್ಕಂಥವ್ರು ಯಾರೋ ಗೆಲಿಲಿಯೋ ಮತ್ತೆ ಯಾರೋ ಐಸಾಕ್ ನ್ಯೂಟನ್ ಅಂತಕ್ಕಂಥವ್ರು. ಓಕೆ, ಆಗಿದ್ಮೇಲೆ ಇಲ್ಲಿ ವಸ್ತು ಇಲ್ಲಿ ಚಲಿಸಬೇಕು ಅಂತಂದ್ರೆ ಅದಕ್ಕೆ ಅಗತ್ಯವಾಗಿ ಏನ್ ಬೇಕು ಅಂತ ಆಯ್ತು. ಈಗ ಅಲ್ಲಿ ಬಲ ಬೇಕು, ಅಂದ್ರೆ ಬಲ ಪ್ರಯೋಗ. ಯಾವುದೋ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗದ ಹೊರತು ಅದೇನಾಗಲ್ಲದು ಚಲಿಸಲ್ಲ. ಅಥವಾ ಒಂದು ವಸ್ತು ಚಲಿಸ್ತಾ ಇದೆ ಅಂತ ತಿಳಿಸ್ಬೇಕು ಅಂದ್ರೆ ನಾವಲ್ಲಿ ಬಲವನ್ನ ಹಾಕ್ಬೇಕು ಅಂತ ಆಯ್ತು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಆಗಿದ್ಮೇಲೆ ಈ ಬಲ ಅಂತಂದ್ರೆ ಏನು ಅಂತ ಬೇಕು ನಮಗೆ. ಬಲ ಅಂತಂದ್ರೆ ಏನು? ಏನ್ ಹೇಳೋದು ಬಲ ಅಂತಂದ್ರೆ? ಯಾವುದೇ ಒಂದು ಕಾಯದ ಚಲನಸ್ಥಿತಿ ಇರ್ಬೋದು, ಒಂದು ಕಾಯದ ಚಲನಸ್ಥಿತಿ ಇರ್ಬೋದು ಅಥವಾ ನಿಶ್ಚಲ ಸ್ಥಿತಿ ಇರ್ಬೋದು. ಅರ್ಥಾತ್ ಒಂದು ಕಾಯ ಚಲಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ, ಯಾವ್ದು ಕಾಯದ ವಸ್ತು, ಒಂದು ವಸ್ತು ಚಲಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ, ಆ ಒಂದು ಕಾಯದ ಸ್ಥಿತಿ ಇರ್ಬೋದು. ಅಥವಾ ಒಂದು ಡಸ್ಟರ್ ಅಲ್ಲಿ ಸುಮ್ಮನೆ ಇದೆ ಅದು ನಿಶ್ಚಲ ಸ್ಥಿತಿ, ಆ ನಿಶ್ಚಲ ಸ್ಥಿತಿ ಇರ್ಬೋದು. ಅಥವಾ ಒಂದು ವಸ್ತು ಇದನ್ನು ಹೋಗ್ತಾ ಇದೆ, ಅದ್ರ ವೇಗವನ್ನು ಬದಲಾಯಿಸಬೇಕು. ಅರ್ಥಾಗ್ತಿದೆ, ಚಲನೆಯನ್ನ ಬದಲಾಯಿಸತಕ್ಕಂಥದ್ದು ಇರ್ಬೋದು, ಅಥವಾ ನಿಶ್ಚಲ ಸ್ಥಿತಿ ಇರ್ತಕ್ಕಂಥ ವಸ್ತುನ ಚಲಿಸುವಂತ ಮಾಡೋದಿರ್ಬೋದು, ಅಥವಾ ಚಲಿಸ್ತಾ ಇದೆ ಅದ್ರ ವೇಗವನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತದೆ. ಅಂದ್ರೆ ಆ ಕಾಯದ ಚಲನ ಸ್ಥಿತಿ ಇರ್ಬೋದು, ಅಥವಾ ನಿಶ್ಚಲ ಸ್ಥಿತಿ ಇರ್ಬೋದು, ಅಥವಾ ವೇಗವನ್ನ ಬದಲಾಯಿಸತಕ್ಕಂಥ ಒಂದು ಭೌತ ಪರಿಮಾಣವನ್ನು ನಾವೆಂತ ಕರಿತೀವಿ ಅಂದ್ರೆ ಬಲ ಅಂತ ಹೇಳ್ತೀವಿ. ಬಲ ಅಂದ್ರೆ ಬಲ ಅಂದ್ರೆ ಏನೋ ಒಂದು ವಸ್ತುವಿನ ಚಲನ ಸ್ಥಿತಿಯನ್ನು ಬದಲಾಯಿಸತಕ್ಕಂಥದ್ದು. ಅಂದ್ರೆ ಒಂದೇ ವರ್ಡಲ್ಲಿ ಹೇಳಿದ್ರೆ ವಸ್ತುವಿನ ಚಲನ ಸ್ಥಿತಿಯನ್ನು ಬದಲಾಯಿಸುವ ಭೌತ ಪರಿಮಾಣ, ಅಥವಾ ನಿಶ್ಚಲ ಸ್ಥಿತಿ ಇರತಕ್ಕಂಥ ವಸ್ತುವನ್ನ ಚಲಿಸುವಂತ ಮಾಡತಕ್ಕಂಥ ಒಂದು ಭೌತ ಪರಿಮಾಣ, ಅಥವಾ ಒಂದು ಸರಳ ರೇಖೆ ಚಲಿಸ್ತಾ ಇದೆ ವಸ್ತು, ಅದರ ವೇಗವನ್ನ ಹೆಚ್ಚಿಸತಕ್ಕಂಥ ಒಂದು ಭೌತ ಪರಿಮಾಣವನ್ನು ನಾವೆಂತ ಕರಿಬಹುದು ಬಲ. ಈ ಬಲಗಳ ಮತ್ತೆ ಈ ಬಲಗಳಲ್ಲಿ ಪ್ರಮುಖವಾಗಿ ನಾವು ಎರಡು ರೀತಿ ಬಲ ನೋಡಬಹುದು. ಒಂದು ಅದು ಫಸ್ಟ್ ಬಲ ಯಾವುದು? ಸಂತುಲಿತ ಬಲ. ಸಂತುಲಿತ ಬಲ. ಎರಡದು ಅಸಂತುಲಿತ ಬಲ. ಅಸಂತುಲಿತ ಬಲ. ಏನಾಗ ಸಂತುಲಿತ ಬಲ ಅಂತಂದ್ರೆ ಏನು? ಉದಾಹರಣೆಗೆ ನಾನಿಲ್ಲಿ ಒಂದು ಡಸ್ಟರ್ ಇಟ್ಕೊಂಡಿದ್ದೆ, ಕಾಣ್ತಿದೆಯಲ್ಲ ಇಲ್ಲಿ ಡಸ್ಟರ್ ಇದೆ, ಆ ಕಡೆ ಈ ಕಡೆ ಬೇಡ, ಸಮಬಲ ಹಾಕ್ಬೇಕು ಇಬ್ರು. ಬಟ್ ಇಬ್ರು ಸಹ ಸಮಬಲ ಆಗ್ತಿದ್ದಾರೆ. ಏನಾಗ್ತಿದೆ ಅಲ್ಲಿ ವಸ್ತು ಆ ಕಡೆ ಚಲಿಸ್ತಾ ಇಲ್ಲ, ಅದು ಎಲ್ಲಿದೆ? ಅದು ಸಮತೋಲನ ಸ್ಥಿತಿಯಲ್ಲಿದೆ. ಅಂದ್ರೆ ವಸ್ತುವಿನ ಮೇಲೆ ಏನಾಗ್ತಿದೆ, ಇಲ್ಲಿ ಈ ಕಡೆ ಒಂದು ಬಲ ಆಗ್ತದೆ, ಈ ಕಡೆ ಬಲ, ಎರಡಕ್ಕಿಂತ ಹೆಚ್ಚು ಬಲಗಳು ಒಂದು ವಸ್ತು ಮೇಲೆ ವರ್ತಿಸಿದ್ರು ಸಹ ಏನಾಗ್ತವ ಆ ವಸ್ತು ಏನಾಗ್ತಿದೆ, ಅದು ಸಮತೋಲನ ಸ್ಥಿತಿಯಲ್ಲಿದೆ. ಈ ಕಡೆ ಚಲಿಸ್ತಾ ಇಲ್ಲ, ಈ ಕಡೆ ಚಲಿಸ್ತಾ ಇಲ್ಲ. ಇದು ನಾವೇನು ಕರಿತೀವಿ? ಸಂತುಲಿತ ಬಲ ಅಂತ ಕರಿತೀವಿ. ಅಕಸ್ಮಾತ್ ಇಲ್ಲಿ ಇಟ್ಕೊಳ್ಳಿ, ಇಲ್ಲಿ ಏನಾಗುತ್ತೆ, ನೀವು ಸ್ವಲ್ಪ ಬಲ ಹಾಕಿ, ಹಿಂಗೆ ಹೇಳಿ ಸ್ವಲ್ಪ ಬಲ ಈ ಕಡೆಗೆ ಹೋಗುತ್ತೆ, ಇವಳು ನೀನ್ ಸ್ವಲ್ಪ ಬಿಡು, ಇನ್ನೊಂದು ಬಲ ಆ ಕಡೆ ಹೋಗುತ್ತೆ. ಅಂದ್ರೆ
ಬಲದಲ್ಲಿ ವ್ಯತ್ಯಾಸ ಆದ್ರೆ ಏನಾಗುತ್ತೆ ಅಲ್ಲಿ ಏನಾಗುತ್ತೆ ಅಲ್ಲಿ ವಸ್ತು ಆ ಕಡೆ ಇಲ್ಲಿ ಬಲ ಕಡಿಮೆ ಆಗ್ತದೆ ಈ ಕಡೆ ಹೋಗುತ್ತೆ, ಇವಳ ಬಲ ಕಡಿಮೆ ಆದ್ರೆ ಅಥವಾ ವೇದಕ್ಕೆ ಅಸಂತುಲಿತ ಬಲ ಆಗುತ್ತೆ. ಅಂದ್ರೆ ಈ ವಸ್ತು ಮೇಲೆ ಪ್ರಯೋಗ ಆಗ್ತಕ್ಕಂತಹ ಬಲ ವಸ್ತುವಿನ ಮೇಲೆ ಪ್ರಯೋಗ ಆಗ್ತಕ್ಕಂಥ ಬಲ ಎರಡಕ್ಕಿಂತ ಹೆಚ್ಚು ಬಲಗಳು ಇದನ್ನು ವರ್ತಿಸಿದಾಗ ಏನಾಗ್ತವೆ, ಎರಡು ಬಲ ಸಮಬಲಗಳು ವರ್ತಿಸಿದಾಗ ಏನಾಗ್ತದೆ ವಸ್ತು ಏನಾಗುತ್ತದೋ ಯಾವ ಕಡೆಗೂ ಸಹ ಚಲಿಸಲ್ಲ, ಅದು ಯಾವ ಸ್ಥಿತಿಯಲ್ಲಿ ಇರುತ್ತೋ ಆ ಜಾಗದಲ್ಲೇ ಇರುತ್ತೆ. ಅದಕ್ಕೆ ಇದನ್ನ ವೇದಿಕೆಯಿಂದ ಸಂತುಲಿತ ಬಲ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬಲಗಳು ಒಂದು ವಸ್ತುವಿನ ಮೇಲೆ ಪ್ರಯೋಗಿಸಿದಾಗ ಆ ವಸ್ತು ಏನಾಗುತ್ತದೋ ಸಮತೋಲನ ಸ್ಥಿತಿಯಲ್ಲಿ ಇರುತ್ತೆ. ಈ ಕಡೆ ಯಾವ ಕಡೆಗೂ ಸಹ ಅದು ಚಲಿಸೋದಿಲ್ಲ. ಅದನ್ನ ಸಂತುಲಿತ ಬಲ. ಇದಕ್ಕೊಂದು ಉದಾಹರಣೆ ಕೊಡೋದ್ರೆ ಅರ್ಧ ಜಗ್ಗಾಟ ಇದೀವಲ್ವಾ, ಅರ್ಧ ಜಗ್ಗದು ಅರ್ಧ ಜಗ್ಗಾಟ ಏನಾಗುತ್ತಪ್ಪ ಅಂದ್ರೆ ಒಂದು ಹಗ್ಗ ಇರುತ್ತೆ, ಈ ಕಡೆ ಒಂದು ಅಕ್ಷರ ಈ ಕಡೆ ಒಂದು ಅಕ್ಷರ ಇದ್ರೆ ಸಮಬಲ ಏನಾಗ್ತದೆ, ಈ ಕಡೆ ಅಷ್ಟೇ ಬಲ ಈ ಕಡೆ ಅಷ್ಟೇ ಬಲ ಇದೆ, ಇಬ್ರು ಸಹ ಎಳಿತಾ ಇದಾರೆ, ಹೇಳಿದಾಗ ಏನಾಗುತ್ತೆ ಈ ಕಡೆ ಚಲಿಸಲ್ಲ ಅವರು ಅಲ್ಲೇ ಇರ್ತಾರೆ, ಹೌದಲ್ವಾ. ಅಕಸ್ಮಾತ್ ಏನಾದ್ರು ಯಾವ್ದಾರ ಒಂದ್ ಸೈಡ್ ಸ್ವಲ್ಪ ಶಕ್ತಿ ಕಡಿಮೆ ಆಗ್ತದೆ ಏನಾಗುತ್ತೆ ಅರ್ಥ. ಸಂತುಲಿತ ಅಂತಂದ್ರೆ ಸ್ಟೇಬಲ್ ಆಗಿರ್ತಕ್ಕಂಥದ್ದು, ಎರಡು ಕಡೆ ಸಮವಾಗಿರ್ತಕ್ಕಂಥ ಬಲಗಳು ಒಂದು ವಸ್ತುವಿನ ಪ್ರಯೋಗ ಆಗ್ತಿದ್ರೆ ಆ ವಸ್ತು ಏನಾಗುತ್ತೆ ಎಲ್ಲಿರುತ್ತೋ ಅಲ್ಲೇ ನಿಶ್ಚಲ ಸಮತೋಲನ ಸ್ಥಿತಿಯಲ್ಲಿ ಇರುತ್ತೆ, ಎಲ್ಲಿರುತ್ತೆ ಅಲ್ಲೇ ಇರುತ್ತೆ. ಅದನ್ನ ಯಾವುದೇ ಒಂದು ವಸ್ತುವಿನ ಪ್ರಯೋಗ ಆಗ್ತಕ್ಕಂಥ ಬಲ ಆ ವಸ್ತು ಚಲಿಸುವಂತೆ ಮಾಡಿದರೆ ಆ ವಸ್ತು ಅದನ್ನ ಚಲಿಸುವಂತೆ ಮಾಡಿದ್ರೆ ಏನಾಗುತ್ತದೋ ಅಸಂತುಲಿತ ಬಲ ಅಂತ. ಅಂದ್ರೆ ಈ ಸಂತುಲಿತ ಮತ್ತೆ ಈ ಅಸಂತುಲಿತ ಬಲಗಳ ಒಂದು ಆಧಾರದ ಮೇಲೆ ಅದು ಈ ಗೆಲಿಲಿಯೋ ಅವರು ಇನ್ನೊಂದು ಹೇಳ್ತಾರೆ ಏನ ಒಂದು ಇಳಿಜಾರಿಂದ ಬಿಟ್ಟಿರ್ತಕ್ಕಂತಹ ಒಂದು ಅದು ಬಾಲ್ ಇದೆ ಗೊತ್ತಿದ್ಯಾ, ಇದು ಈಸಿಯಾಗಿ ಮೂವ್ ಆಗುತ್ತೆ ಬರುತ್ತಲ್ವಾ, ಚಲಿಸುತ್ತಲ್ವಾ. ಎತ್ತರದ್ದು ಬಿಟ್ಟಿರ್ತಕ್ಕಂತಹ ಬಾಲ್ ಏನಾಗುತ್ತದೋ ನುಣುಪಾದ ಮೇಲೆ ಬಿಟ್ಟಿರಲಿಲ್ಲ. ಅದೇ ರೀತಿ ಅದು ಎದುರಿಗೆ ಇನ್ನೊಂದು ಸ್ಟ್ರೈಕ್ ಕೊಡ್ತಾರಲ್ಲಿ, ಇನ್ನೊಂದು ಏನಾಗ್ತಲ್ಲಿ ಅಷ್ಟೇ ಎತ್ತರದಲ್ಲಿರ್ತಕ್ಕಂತಹ ಒಂದು ಅದು ಏನಾಗ್ತಲ್ಲಿ ಕಲ್ತಿದ್ಯಾ. ಈ ಬಾಲ್ ಬಂದಿರ್ತಕ್ಕಂಥ ಎಷ್ಟು ಬಂದಿದೆಯೋ ಅಷ್ಟೇ ಎತ್ತರಕ್ಕೆ ಹೋಗುತ್ತಲ್ವಾ. ಇಲ್ಲಿ ನಾವು ಜೋಕಾಲಿ ಆಡಿದೀವಲ್ವಾ, ಜೋಕಾಲಿ ಆಡುವಾಗ ನಾನು ಎಷ್ಟು ನೀನು ಜೋಕ್ ಹೊಡ್ಕಂತೀಯೋ ಅಷ್ಟೇನಾಗತ್ತೀಯ ಹೋಗ್ತೀಯ, ಮತ್ತಲ್ಲಿಂದ ವಾಪಸ್ ಅಂದ್ರೆ ಇದೇನಾಗುತ್ತೆ ವಸ್ತು ಚಲಿಸುತ್ತೆ, ಮತ್ತಿದ್ ಮೇಲೇರುವಾಗ ಏನಾಗುತ್ತಪ್ಪ ಅಂದ್ರೆ ಏನಾಗುತ್ತೆ ಘರ್ಷಣ ಬಲ ಅನುಭವಿಸ್ತಾರೆ. ಇದೇನಾದ್ರೂ ಇದು ಅಪ್ಪಿರುಂದ್ರೆ ಸುಮ್ ಚಲಿಸೋದು, ಇಲ್ಲಿ ಇಲ್ಲಿರೋದೇನಾಗುತ್ತೆ ಮತ್ತಿಲ್ಲಿ ಏನಾಗುತ್ತೆ ಇಲ್ಲಿ ಘರ್ಷಣ ಬಲವನ್ನು ಅನುಭವಿಸುತ್ತೆ. ಇಲ್ಲಿ ಎಷ್ಟು ಎತ್ತರದಿಂದ ಬಿಟ್ಟಿರ್ತೀವೋ ಅಷ್ಟೇ ಎತ್ತರಕ್ಕೆ ಹೋಗುತ್ತೆ, ಮತ್ತಿಲ್ಲಿಂದ ರಿವರ್ಸ್ ಬರುತ್ತೆ, ಮತ್ತೆ ಈ ಕಡೆ ಹೋಗುತ್ತೆ, ಮತ್ತೆ ರಿವರ್ಸ್ ಬರುತ್ತೆ, ಮತ್ತೆ ಈ ಕಡೆ ಸುಮ್ಮನೆ ಅದೇನಾಗ್ತದೆ ಅದು ಯಾವುದೇ ಬಲ ಇಲ್ಲ ಅಲ್ಲಿ, ಸಂತುಲಿತ ಬಲ ಅಲ್ಲಿ ಅಸಂತುಲಿತ ಬಲ ಇಲ್ಲ. ಇಲ್ಲಿ ಏನಾಗ್ತದೆ ಒಂದ್ಸಲಿ ಮೂವ್ ಆದ್ರೆ ಸಾಕದು ಸುಮ್ತೀರಿ ರಿಪೀಟ್ 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 ಆಗ್ತಿರ್ತದೆ. ಈ ಗೆಲಿಲಿ ಅವರ ಈ ಒಂದು ಪ್ರಯೋಗದ ಆಧಾರದ ಮೇಲೆ ನ್ಯೂಟನ್ ರವರು ಏನ್ ಮಾಡ್ತಾರಪ್ಪ ಅಂತಂದ್ರೆ 3 ನಿಯಮಗಳನ್ನ ನಿರೂಪಿಸ್ತಾರೆ. ಅದನ್ನ ನ್ಯೂಟನ್ನ ಚಲನೆಯ ನಿಯಮಗಳು ಎಂದು ಕರಿತೀವಿ. ಓಕೆ, ನ್ಯೂಟನ್ನ ಚಲನೆಯ ನಿಯಮಗಳು. ಇಲ್ಲಿ ಮೊದಲನೇ ನಿಯಮ ನೋಡಿದ್ರೆ, ಮೊದಲನೇ ನಿಯಮಕ್ಕೆ ಹೋಗ್ಬಿಟ್ಟು ಮತ್ತು ನಮ್ಗೆ ಜಡತ್ವ ಅಂದ್ರೆ ಏನು ಗೊತ್ತಾಗಬೇಕಲ್ಲ. ನಿಮಗೆ ಜಡತ್ವ ಅಂತಂದ್ರೆ ಏನು? ಒಂದು ವಸ್ತು ಇದೆ, ಈ ವಸ್ತು ಒಂದು ಕಾಯ ಇದೆ, ಒಂದು ವಸ್ತು ಇದೆ, ಆ ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದ ಹೊರತು ಅಂದ್ರೆ ಅದರ ಮೇಲೆ ಏನಾದ್ರು ಬಲ ಪ್ರಯೋಗ ಆಗದೆ ಇದ್ರೆ ಇದು ಹೆಂಗಿರುತ್ತೆ ಹಂಗೇ ಇರುತ್ತೆ. ಇದ್ರ ಮೇಲೆ ಬಲ ಪ್ರಯೋಗ ಆಗದೆ, ಇದು ಬಲ ಪ್ರಯೋಗ ಆಗಿಲ್ಲ, ಇದು ಇಟ್ಟಿದ್ದೀನಿ, ಅದು ಹೆಂಗಿರುತ್ತೆ ಹಂಗೆ ಇರ್ತದೆ. ಅದೇ ರೀತಿ ಒಂದು ವಸ್ತು ಚಲಿಸ್ತಾ ಇದೆ, ಸರಳ ರೇಖೆಯ ಪಕ್ಕದಲ್ಲಿ ವಸ್ತು ಚಲಿಸ್ತಾ ಇದೆ, ಅದ್ರ ಮೇಲೆ ಯಾವುದೇ ಬಲ ಪ್ರಯೋಗ ಆಗಿದ್ರೆ ತನ್ನ ಸರಳ ರೇಖಾ ಪಕ್ಕದಲ್ಲೇ ಚಲಿಸುತ್ತೆ. ಒಂದು ನಿಧಾನಕ್ಕೆ ಒಂದು 10 ಕಿಲೋಮೀಟರ್ ಸ್ಪೀಡ್ ಹೋಗ್ತಾ ಇದೆ ವಸ್ತು ಅಂದ್ರೆ ಅದ್ರಲ್ಲಿ ಯಾವುದೇ ಬಲ ಪ್ರಯೋಗ ಆಗದೆ ಇದ್ರೆ 10 ಕಿಲೋಮೀಟರ್ ಸ್ಪೀಡ್ ಅಲ್ಲೇ ಹೋಗ್ತಾ ಇರ್ತದೆ. ಅದೇನು ಬದಲಾವಣೆ ಆಗಲ್ಲ. ಇದು ನಾವೇಂತ ಕರಿತೀವಿ, ಇದನ್ನ ಏನ್ ಕರಿತೀವಿ, ಅದನ್ನ
ಮುಖ್ಯ ಫಸ್ಟ್ ಆಗಿ. ಆದ್ರಿಂದ ನ್ಯೂಟನ್ನ ಚಲನೆಯ ನಿಯಮವನ್ನ ಜಡತ್ವ ನಿಯಮ ಅಂತಲೂ ಸಹ ಕರೀತಾರೆ. ನ್ಯೂಟನ್ನ ಚಲನೆಯ ಮೊದಲನೇ ನಿಯಮ ನಾವೇನು ಕರಿತೀವಿ? ಜಡತ್ವ ನಿಯಮ ಅಂತಲೂ ನಾವು ಅದನ್ನ ಕರಿಬಹುದು. ಅರ್ಥ ಆಗ್ತಿದ್ಯಾ? ಏನ್ ಜಡತ್ವ ನಿಯಮ ಏನ್ ಹೇಳುತ್ತೆ? ಯಾವುದೇ ಹೇಳ್ತಾರೆ ಅಷ್ಟೇ, ಯಾವುದೇ ಒಂದು ವಸ್ತುವಿನ ಮೇಲೆ, ಯಾವುದೇ ಒಂದು ಕಾರ್ಯ ಆಗಿರ್ಬೋದು, ಆ ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದ ಹೊರತು ಆ ವಸ್ತು ತಾನಿದ್ದ ಸ್ಥಿತಿಯಲ್ಲಿಯೇ ಇರುತ್ತೆ. ಸರಳ ರೇಖೆ ಇರತಕ್ಕಂಥ ಸರಳ ರೇಖೆಯ ಚಲನೆ ಇರತಕ್ಕಂಥ ವಸ್ತು ತಾನು ಏನಂತಾರೆ ಚಲನೆಯ ಸರಳ ರೇಖೆಯ ಪದ್ಧತಿ ಏನಾಗ್ತಿರ್ತದೋ ಚಲನೆಯನ್ನ ಮುಂದುವರಿಸುತ್ತೆ ಅಂತ ಹೇಳ್ತಾರೆ. ಒಂದೇ ನಿಯಮ, ಹೌದಲ್ವಾ? ಉದಾಹರಣೆಗೆ ನಾವು ಅದು ಕೇರಂ ಬೋರ್ಡ್ ನೋಡಿದೀವಲ್ವಾ? ಕೇರಂ ಬೋರ್ಡ್ ಅಲ್ಲಿ ನೀವೆಲ್ಲ ಯಾವ್ದು ಆಡ್ತೀರಿ? ಇದು ಪಾಪರ್ ಆಡ್ತೀರಿ ನೋಡ್ರಿ. ಪಾಪರ್ ಆಡುವಾಗ ಏನ್ ಮಾಡ್ತೀರಿ? ಆ ಕಾಯಿನ ಒಂದ್ರ ಮೇಲೆ ಜೋಡಿಸ್ತೀರಿ ಉದ್ದಕ್ಕೆ ಮೇಲೆ. ಕೌಂಟಿಗೆ ಆಡಿದ್ರೆ ಎಲ್ಲ ಕಟ್ತೀವಿ. ಪಾಪರ್ ಆಡಿದ್ರೆ ಒಂದ್ರ ಮೇಲೆ ಕಟ್ಟಿರ್ತೀರಿ. ನೀವೇನ್ ಮಾಡ್ತೀರಿ? ಒಂದು ಸ್ಟ್ರೈಕರ್ ಇಂದ ಬೇಗ ಹೊಡಿತೀರಲ್ವಾ? ಅದಲ್ಲ ಏನಾಗ್ತದೆ, ನಾವು ಹೊಡೆಯೋದಿಲ್ಲ. ಈಗ ಸ್ಟ್ರೈಕರ್ ಇಂದ ಕೆಳಗಿನ ಪಾನಿಗೆ ಫೋರ್ಸ್ ಹೊಡಿತೀವಿ. ಆ ಪಾನ್ ಕೆಳಗಿಂದ ಹೋಗುತ್ತೆ, ಎಲ್ಲ ಬಿಡ್ತಾವ. ಏನಾಗ್ತದೆ? ಮೇಲಿನವಷ್ಟು ಕೆಳಗೆ ಗೊತ್ತಂತ ಹೊಡಿತಾ ಏನಾಗ್ತದೆ? ಪಾನ್ ಹೊಡಿತಾ ಕೆಲವೊಂದು ಸ್ಲಿಪ್ ಆಗಿ ಬೀಳ್ತವೆ. ಆದ್ರೆ ಅವೆಲ್ಲ ಸ್ಟೇಬಲ್ ಆಗಿ ಕೂರ್ ಕೆಳಗೆ. ಏಕೆ? ಕೆಳಗಿನ ವಸ್ತು ಚಲಿಸ್ತು, ಮೇಲಿರ್ತಕ್ಕಂಥ ಏನದು ಅವು ಜಡತ್ವದಲ್ಲಿದ್ದವು, ಸ್ಟೇಬಲ್ ಆಗಿದ್ದು. ಇದು ಚಲಿಸ್ತು ಮೂವ್ ಆಗ್ಬಿಡ್ತು. ಆದ್ರೆ ಇದು ಮೂವ್ ಆಗಿದ್ರಿಂದ ಅವು ಆ ಜಾಗಕ್ಕೆ ಬಂದು ಅಷ್ಟೇ ಹೋಗಿದ್ರಿಂದ ತನ್ನ ಜಡತ್ವವನ್ನು ಮುಂದುವರಿಸಿದ್ವು. ಇದಕ್ಕೆ ನೀನು ಬಲ ಹಾಕಿಲ್ಲ, ಮೇಲಕ್ಕೆ ಬಲ ಹಾಕಿಲ್ಲ ನೀನು. ಫಸ್ಟ್ ಪಾನಿಗೆ ನಾವೇನ್ ಮಾಡಿದ್ವಿ? ಬಲ ಪ್ರಯೋಗ ಮಾಡಿದ್ವಿ, ಅದು ಮೂವ್ ಆಗಿತ್ತು, ಪಾಸ್ ಆಯ್ತು. ಆದ್ರೆ ಮೇಲಿನ ಪಾನಿಗೆ ಬಲ ಹಾಕಿಲ್ಲ, ಅದು ತನ್ನ ಜಡತ್ವನ್ನ ಮುಂದುವರಿಸುತ್ತೆ. ಅಲ್ಲಿ ಇದು ನೋಡ್ಬೋದಲ್ವಾ? ಅದೇ ರೀತಿ ನಾವೆಲ್ಲರೂ ಸಹ ಬಸ್ಸಲ್ಲಿ ಪ್ರಯಾಣ ಮಾಡಿದ್ವಿ. ಬಸ್ಸಲ್ಲಿ ಅಥವಾ ಕಾರಲ್ಲಿ ಅಥವಾ ಬೈಕ್ ಅಲ್ಲಿ ಪ್ರಯಾಣ ಮಾಡಿದೀವಲ್ವಾ? ಪ್ರಯಾಣ ಮಾಡಿದಾಗ ಬಸ್ ಮೂವ್ ಆಗ್ತಾ ಇದೆ, ಈಗ ಕೂತಿದೀವಿ, ಬಸ್ ಮೂವ್ ಆಗುತ್ತೆ, ಅವಾಗ ನಾವು ಮುಂದಕ್ಕೆ ಚಲಿಸ್ತೀವಿ. ಸೀಟಲ್ಲಿ ಕೂತಿದ್ದೀವಿ, ನಾವು ಸೀಟಲ್ಲಿ ಕೂತಿದ್ದೀವಿ. ನಮ್ಮ ಸೀಟಲ್ಲಿ ಕೂತಿದ್ದೀವಿ. ಬಸ್ಸಿನ ಜೊತೆಗೆ ಸಂಪರ್ಕದಲ್ಲಿ ಇಲ್ದಿರ್ತಕ್ಕಂಥ ಮಾಡಿ ನಮ್ಮ ಮೇಲಿಂದ ಏನ್ ಮಾಡ್ತೀವಿ ನಾವು? ಬಸ್ ಹಿಂಗ್ ಮೂವ್ ಆಗುತ್ತೆ, ನಾವು ಜಡ ಸ್ಥಿತಿಲಿ ಇದ್ದೀವಿ. ನಾವೇನಾಗ್ತೀವಿ? ಹಿಂದಕ್ಕೆ ಹೋಗ್ತೀವಿ. ಇದಕ್ಕೆ ಮೂವ್ ಆಗ್ತಿದ್ದಾನೆ, ಯಾಕಂದ್ರೆ ನಮ್ಮ ಬಾಡಿಯ ಸಂಪರ್ಕದಲ್ಲಿ ಇಲ್ಲ, ಕೂತಿದ್ದೀವಿ. ಅದೇ ಬಸ್ ಮಾತ್ರ ಚಲಿಸ್ತಾ ಇದೆ, ನಾವು ನಿಶ್ಚಲ ಸ್ಥಿತಿಲಿ ಇದ್ದೀವಿ, ಹಂಗಾಗಿ ಹಿಂದೆ ಚಲಿಸ್ತೀವಿ. ಅದೇ ಸಡನ್ ಬ್ರೇಕ್ ಹಾಕ್ಬಿಟ್ಟು ಅವಾಗ ಮುಂದುವರಿಸ್ತೀವಿ. ಯಾಕೆ? ಬಸ್ ಚಲನೆಯಲ್ಲಿದೆ, ಬಸ್ ಜೊತೆಗೆ ನಾವು ಸಹ ಚಲಿಸ್ತಾ ಇದೀವಿ. ಬಸ್ ಸ್ಟಾಪ್ ಆಗುತ್ತೆ, ನಾವು ಚಲನೆ ಮುಂದುವರಿಸ್ತೀವಿ. ನಮ್ಮ ದೇಹ ಏನಿರುತ್ತೆ? ಚಲಿಸ್ತಾ ಇರುತ್ತೆ. ನಾವು ಬ್ರೇಕ್ ಆಗಿದೆ ನಮ್ಮ ದೇಹಕ್ಕೆ ಇಲ್ಲ, ಬಸ್ಗೆ ಬ್ರೇಕ್ ಆಗಿದೆ ಅಷ್ಟೇ. ಅಂದ್ರೆ ನಮ್ಮ ದೇಹ ಏನಾದ್ರು ಚಲನ ಸ್ಥಿತಿಯಲ್ಲಿ ಇತ್ತು, ಚಲನ ಸ್ಥಿತಿಯಲ್ಲಿ ಮುಂದುವರಿದ್ರೆ ನಾವು ಏನ್ ಮಾಡ್ತೀವಿ? ಮುಂದಕ್ಕೆ ಮೂವ್ ಆಗ್ತೀವಿ. ಈಗೆಲ್ಲರೂ ಸಹ ಸೀಟ್ ಬೆಲ್ಟ್ ಹಾಕಿದ್ರೆ ಯಾಕೆ ಹೇಳ್ತಾರೆ? ಅದಕ್ಕೆ ಸಡನ್ ಬ್ರೇಕ್ ಆಗ್ತಾ ಇರ್ತೀವಿ, ಮುಂದಕ್ಕೆ ಹೋಗಿ ಹೊಡ್ಕಂತ ಮುಂದೆ ಸೀಟಿಗೆ ಹೊಡ್ಕಂತೀವಿ, ಅಥವಾ ಕಾರ್ಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀವಿ, ಬಸ್ ಮುಗಿಸ್ಬಿಡ್ತೀವಿ. ನೋಡಿದೀವಲ್ವಾ? ಅದೇ ಯಾಕಂತಂದ್ರೆ ಯಾಕೆ ಮೈನ್ ಅಂತಂದ್ರೆ ಅದು ಬಸ್ಸು ಚಲನ ಸ್ಥಿತಿಯಲ್ಲಿ ಇತ್ತು, ನಾವು ಚಲಿಸ್ತಾ ಇದ್ರ ಜೊತೆಗೆ ನಾವು ಜಡವಾಗಿದ್ದೀವಿ. ಬಸ್ ಬಸ್ ಜೊತೆಗೆ ಹೋಗ್ತಾ ಇದೀವಿ. ಆದ್ರೆ ಬಸ್ ನಿಂತ್ಕೊಂಡ್ಬಿಡ್ತು, ನಾವು ನಿಂತ್ಕೊಳ್ಳಲ್ಲ. ನಮ್ಮ ಬಾಡಿ ಇನ್ನೂ ಸಹ ಚಲನ ಸ್ಥಿತಿಯಲ್ಲಿ ಇರ್ತಂಗ ನಾವು ಮಾಡ್ತೀವಿ, ಮುಂದಕ್ಕೆ ಮುಗಿಸ್ತೀವಿ ಅಥವಾ ಬೀಳ್ತಕ್ಕಂಥ ಕೆಲಸ ಆಗುತ್ತೆ. ಇನ್ನೂ ಒಂದು ನೋಡಿದ್ರೆ ಅದು ಇಲ್ಲೊಂದು ಉದಾಹರಣೆ ಇದೆ. ಇಲ್ಲಿ ನೋಡಿ, ನಾನೊಂದು ಬೀಕರ್ ತೆಗೆದುಕೊಂಡಿದ್ದೀನಿ, ಕಾಣ್ತಿದೆಯಲ್ಲಿ ಬೀಕರ್ ಮೇಲೆ ಒಂದು ರಟ್ಟಿನ ಪೆಟ್ಟಿಗೆ ಇಟ್ಟಿದ್ದೀನಿ, ಕಾಣ್ತಿದ್ಯಾ? ರಟ್ಟಿನ ಪೆಟ್ಟಿಗೆ ಮೇಲೆ ಒಂದು ಕಾಯಿನ ಇಟ್ಟಿದ್ದೀನಿ. ಏನಿದೆ ಅಲ್ಲಿ? ಬೀಕರ್ ಮೇಲೆ ಒಂದು ರಟ್ಟಿನ ತುಂಡಿ ಇದೆ. ರಟ್ಟಿನ ತುಂಡಿ ಮೇಲೆ ಏನ್ ಮಾಡಿದೀನಿ? ಒಂದು ಕಾಯಿನ ಇಟ್ಟಿದ್ದೀನಿ, ಕಾಣ್ತಾ ಇದೆಯಾ? ನಾನೀಗೇನ್ ಮಾಡ್ತೀನಿ? ಈಗ ರಟ್ಟಿನ ತುಂಡು ಮೂವ್ ಆಗ್ಬೇಕು. ಇವಾಗ ಅಷ್ಟು ಸಹ ನಿಶ್ಚಿತ ಸ್ಥಿತಿಲಿ ಅಲ್ವಾ? ಈಗೇನ್ ಮಾಡ್ತೀನಿ ನೋಡಿ, ಈಗ ಸರಿ ನೋಡಿದ್ರು ವಿಡಿಯೋ ಮಾಡಿದ್ರ ನೋಡಿ, ಏನಾಗಿದೆ?
ರಟ್ ಚಲಿಸ್ತಾ ಇದೆ, ಕಾಯಿನು ಚಲಿಸ್ತಾ ಇಲ್ಲ. ಚಲಿಸ್ತಾ ಇದೆ ಕಾಯಿನು ಇಲ್ಲ. ನೋಡಿ ಈಗ ಕಾಯಿನ್ ಏನಾಗುತ್ತೆ, ಎಲ್ಲಿ ಬಿತ್ತದೋ? ಯಾಕೆ? ಆ ರಟ್ಟಿ ಇದೆಯಲ್ಲ ಅದು ಏನಾಗ್ತದೋ, ರಟ್ಟಿಗೆ ನಾನು ಚಲಶಕ್ತಿ ಕೊಟ್ಟರೆ ಫೋರ್ಸ್ ಹಾಕ್ತೆ, ಆ ರಟ್ಟಿಯಲ್ಲಿರ್ತಕ್ಕಂಥ ಕಾಯಿನ ಅದೇನದು, ಕಾಯಿನು ಜಡ ಸ್ಥಿತಿಯಲ್ಲಿ ಅದೇನಾಗ್ತದೋ ಕೆಳಗೆ ಬೀಳುತ್ತೆ. ಅದು ಹೋಗಿದ್ರೆ ಅದು ಅದಕ್ಕೆ ಅದು ಸಹ ಬಲ ಪಡೆಯೋದಾಗಿದ್ರೆ ಆ ರಟ್ಟಿ ಸ್ಥಿತಿಗೆ ಹೋಗ್ಬೇಕಾಗ್ತದ್ದು. ಆದ್ರೆ ಅದೇನಾಯ್ತದು, ಜಡಸ್ಥಿತಿಯಲ್ಲಿ ಇರೋದ್ರಿಂದ ಅದೇನಾಗ್ತದೋ ಬೀಕರ್ ಒಳಗೆ ಬೀಳುತ್ತದೆ. ಇವತ್ತು ಸಹ ಜಡತ್ವಕ್ಕೆ ಉದಾಹರಣೆಯನ್ನ ಕೊಡಬಹುದು. ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ಹೇಳೋಣ ಈಗ. ಇದು ಫಸ್ಟ್ ನ್ಯೂಟನ್ ಚಲನೆ ನಿಯಮ. ಅರ್ಥ ಆಯ್ತಾ ಇದು? ಯಾವುದೇ ವಸ್ತುವಿನ ಮೇಲೆ ತನ್ನ ಬಲ ಪ್ರಯೋಗವಾಗದ ಹೊರತು ತಾನು ಇದ್ದಂತ ನಿಶ್ಚಲ ಸ್ಥಿತಿ ಇರ್ತಕ್ಕಂಥ ವಸ್ತು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತೆ, ಮತ್ತೆ ಸರಳ ರೇಖೆ ಚಲಿಸ್ತಕ್ಕಂಥ ವಸ್ತು ಸರಳ ರೇಖೆಯಲ್ಲಿಯೇ ಚಲಿಸ್ತಾ ಇರುತ್ತೆ. ಇದು ಒಂದು ನಿಯಮ. ಈಗ ಎರಡನೇ ನಿಯಮ ಬರೋಣ. ಈಗ ಎರಡನೇ ನಿಯಮ ಏನಿರುತ್ತಪ್ಪ, ನಾವೆಲ್ಲರೂ ಸಹ ಟೆನಿಸ್ ಆಟ ಆಡಿದ್ರು, ಟೆನಿಸ್ ಬಾಲ್ ಆಟ ಆಡಿದ್ವಿ. ಟೆನಿಸ್ ಬಾಲ್, ಆ ಟೆನಿಸ್ ಬಾಲ್ ಬಂದು ನನಗೆ ಹೊಡೆದ್ರೆ ನನಗೆ ಬಹಳ ನೋವಾಗುತ್ತೆ. ಏನಾಗಲ್ಲ, ಅದೇ ಫೋರ್ಸ್ ಬಂದು ಹೊಡೆದು ನನಗೇನು ಆಗಲ್ಲ ಅಂತೇನು ಏನಾಗಲ್ಲ, ಹೊಟ್ಟು ಬೀಳಲ್ಲ. ಅದೇ ಕ್ರಿಕೆಟ್ ಕಾರ್ಕ್ ಬಾಲ್ ನಲ್ಲಿ ನಮ್ಮ ಬ್ಯಾಟ್ಸ್ ಹೊಡಿತಾನೆ, ಅದು ಬಂದು ನನ್ನ ಮುಖಕ್ಕೋ ತಲೆಗೋ ಬೆನ್ನಿಗೋ ಬೀಳುತ್ತೆ, ನೋವಾಗಲ್ಲ. ನೋವಾಗುತ್ತಲ್ವಾ? ನೋವಾಗಲ್ಲ. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ. ಒಂದು ಸ್ಲೋ ಆಗಿ ಬರ್ತಾ ಇರ್ತಕ್ಕಂಥ ಬಸ್, ಸುಮಾರು ಉದಾಹರಣೆಗೆ ಒಂದು 5 ಮೀಟರ್ ಪರ್ ಸೆಕೆಂಡ್ ನಿಧಾನ ಬರ್ತಿದೆ ಒಂದು ಬಸ್. ಅದೇ ಬಹಳ ಜೋರಾಗಿ ಬರ್ತಿಲ್ಲ. ಆದ್ರೆ ಅದಕ್ಕೆ ಒಬ್ಬ ವ್ಯಕ್ತಿನ ಡ್ಯಾಶ್ ಬಿಟ್ಟು ಅದಕ್ಕೆ ಹೋಗ್ಬಿಡ್ತದೆ. ಆ ವ್ಯಕ್ತಿ ಏನಾಗ್ತಾನೆ ಅಂದ್ರೆ ಆ ವ್ಯಕ್ತಿ ಸಾಯಲು ಬರಲ್ವಾ? ಅದು ಅರ್ಥ ಮಾಡಿಕೊಂಡು ಸ್ವಲ್ಪ ಒಂದು ಟೆನಿಸ್ ಬಾಲ್ ಬಂತು, ಫೋರ್ಸ್ ಹೊಡಿತು, ನನಗೆ ಏನು ಸಹ ಆಗಿಲ್ಲ. ಎರಡದು ಅದೇ ಫೋರ್ಸ್ ಅಲ್ಲಿ ಒಂದು ಅದು ಕ್ರಿಕೆಟ್ ಬಾಲ್ ಬಂದಿತ್ತು, ನೋವಾಗುತ್ತೆ. ಈಗ ಒಂದು ಲಾರಿ ಬರ್ತಾ ಇದೆ, ಅದು ಫಾಸ್ಟ್ ಇಲ್ಲ, ಸ್ಲೋ ಆಗಿದೆ, ಬರ್ತಾ ಇದೆ, ಒಂದು ವ್ಯಕ್ತಿಯನ್ನ ಮೇಲೆ ಹತ್ಕೊಂಡು ಹೋಗುತ್ತೆ, ಆ ವ್ಯಕ್ತಿ ಸಾಯಲೂಬಹುದು. ನೆಕ್ಸ್ಟ್ ಇನ್ನೊಂದಿದೆ, ಎಲ್ಲರೂ ಸಹ ನಾವು ಒಂದು ನೋಡಿದಿಲ್ಲ, ಬಿಟ್ಟು ಗನ್ನಲ್ಲಿ ಇರ್ತಕ್ಕಂಥ ಬುಲೆಟ್ ಇದೆ, ಸಣ್ಣಗಿರುತ್ತೆ, ಆದ್ರೆ ಶೂಟ್ ಮಾಡಿದ ತಕ್ಷಣ ಆ ವ್ಯಕ್ತಿ ಸಾಯ್ಬೋದಲ್ವಾ? ಸಾಯ್ಬೋದು. ಓಕೆ, ಹಾಗಿದ್ಮೇಲೆ ನಾನು ಹೇಳಕ್ ಹೊರಟಿರ್ತಕ್ಕಂಥ ಅರ್ಥ ಆಗ್ತೀನಿ. ಈಗ ಒಂದೇನಾದ್ರು ಒಂದು ಬಾಲು, ಟೆನಿಸ್ ಬಾಲು ವೆಯ್ಟ್ ಇಲ್ಲ, ನನಗೆ ಹೊಟ್ಟು ಬೀಳಿಲ್ಲ. ಇನ್ನೊಂದು ಸ್ವಲ್ಪ ವೆಯ್ಟ್ ಇತ್ತು, ಬಂದು ಹೊಡಿತು, ನನಗೆ ಹೊಡ್ತ ಬಿತ್ತು. ಲಾರಿ ವೆಯ್ಟ್ ಜಾಸ್ತಿ ಇದೆ, ಸ್ಲೋ ಬಂತು, ಅದ್ರಲ್ಲಿ ಏನಾದ ವ್ಯಕ್ತಿ ಸಾಯ್ತಾನೆ. ಅದೇ ರೀತಿ ಗುಂಡು ಸಣ್ಣಕ್ಕಿದೆ, ಹೊಡಿತು, ಫೋರ್ಸ್ ಹೋಗುತ್ತೆ, ಆದ್ರೆ ಆ ವ್ಯಕ್ತಿ ಸಾಯ್ತಾನೆ. ಅಂದ್ರೆ ಈ ಯಾವುದೇ ಒಂದು ವಸ್ತುವಿನ ಒಂದು ಚಲಿಸ್ತಕ್ಕಂತಹ ರೀತಿ ಯಾವ್ದು ಡಿಪೆಂಡ್ ಆಗಿದೆ? ಒಂದು ದ್ರವ್ಯರಾಶಿ ಮೇಲೆ ಡಿಪೆಂಡ್ ಆಗಿದೆ, ಮತ್ತೊಂದು ವೇಗದ ಮೇಲೆ ಡಿಪೆಂಡ್ ಆಗಿದೆ. ಹೌದೇನು? ವೇಗ ಮತ್ತೆ ದ್ರವ್ಯರಾಶಿಯನ್ನ ಅವಲಂಬಿಸಿದೆ. ಅರ್ಥಾಗ್ತಿದೆ ಹೇಳ್ತಿರೋದು? ಈ ದ್ರವ್ಯರಾಶಿ ಮತ್ತೆ ಈ ವೇಗ, ಇವೆರಡರ ಒಂದು ಮಹತ್ವವನ್ನ ನಮಗೆ ತಿಳಿಸ್ತಕ್ಕಂಥದ್ದು, ಅಥವಾ ಆ ಮಹತ್ವದ ಪರಿಮಾಣವನ್ನು ನಾವೆಂತ ಕರಿತೀವಿ ಅಂದ್ರೆ ಸಂವೇಗ ಅಂತ ಕರಿತೀವಿ. ಅದು ದ್ರವ್ಯರಾಶಿ ಮತ್ತೆ ವೇಗ, ಇವುಗಳ ಮಹತ್ವದ ಒಂದು ಪರಿಮಾಣವನ್ನ ನಾವೆಂತ ಕರಿತೀವಿ? ಸಂವೇಗ ಅಂತ ಕರಿತೀವಿ. ಅಂದ್ರೆ ದ್ರವ್ಯರಾಶಿ ಮತ್ತೆ ವೇಗ ಇವುಗಳ ಗುಣಲಬ್ಧವನ್ನು ನಾವೇಂತ ಕರಿತೀವಪ್ಪ ಅಂದ್ರೆ ಸಂವೇಗ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಅದೊಂದು ದ್ರವ್ಯರಾಶಿ ಅಂದ್ರೆ ಮಾಸ್, ಮತ್ತೆ ಇನ್ನೊಂದು ವೇಗ, ಅವೆರಡನ್ನು ಸೇರ್ಸಿ ನಾವೇಂತ ಕರಿತೀವಿ? ಸಂವೇಗ ಅಂತ ಕರಿತೀವಿ. ಗೊತ್ತಾ? ಈ ಸಂವೇಗ ಅಂತಕ್ಕಂಥದ್ದು ಯಾರ ಮೇಲೆ ಡಿಪೆಂಡ್ ಆಗಿರ್ತಂದು? ರಾಶಿ ಮತ್ತೆ ವೇಗ, ಇವೆರಡರ ಗುಣಲಬ್ಧ. ಅರ್ಥ ಆಗ್ತಿದ್ಯಾ? ಈ ನ್ಯೂಟನ್ ನ ಸೆಕೆಂಡ್ ಲ ಯಾರ ಮೇಲೆ ಡಿಪೆಂಡ್ ಆಗಿರ್ತಪ್ಪ ಅಂದ್ರೆ ಈ ಸಂವೇಗದ ಮೇಲೆ ಡಿಪೆಂಡ್ ಆಗಿದೆ. ಏನ್ ಸಂವೇಗ? ಯಾವ ರೀತಿ? ಯಾವುದೇ ಒಂದು ವಸ್ತುವಿನ
ಸಂವೇಗ ಸಂವೇಗ ಅಂತಂದ್ರೆ ದ್ರವ್ಯರಾಶಿ ಮತ್ತೆ ಏನಂತ ಹೇಳಿದ್ವನ್ನ ವೇಗ, ಇವುಗಳ ಬದಲಾವಣೆಯ ದರ. ಅವುಗಳ ಬದಲಾವಣೆಯ ದರ ಯಾವ್ದು ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ಈ ಕಾಯದ ಮೇಲೆ ಪ್ರಯೋಗ ಆಗ್ತಕ್ಕಂತಹ ಅಸಂತುಲಿತ ಬಲಕ್ಕೆ ನೇರಾನುಪಾತದಲ್ಲಿರುತ್ತೆ ಅಂತ ಹೇಳ್ತದೆ. ಅಂದ್ರೆ ಎಷ್ಟು ಬಲವನ್ನ ಹಾಕ್ತೀವೋ ಅಷ್ಟು ಅರ್ಥ ಆಗ್ತೀನಿ ಹೇಳ್ತಿರೋದು. ಅಂದ್ರೆ ಒಂದು ಕಾಯದ ಸಂವೇಗ ಅದರ ರಾಶಿ ಮತ್ತೆ ವೇಗಕ್ಕೆ ನೇರಾನುಪಾತದಲ್ಲಿರುತ್ತೆ. ಈ ಸಂವೇಗ ಅಂತಕ್ಕಂಥದ್ದು ರಾಶಿ ಮತ್ತೆ ವೇಗಕ್ಕೆ ಹೇಗಿರ್ತದ್ದು? ನೇರಾನುಪಾತ ಅಂದ್ರೇನು? ದ್ರವ್ಯರಾಶಿ ಹೆಚ್ಚಿದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಏನಾಗುತ್ತದೆ? ದ್ರವ್ಯರಾಶಿ ಮತ್ತೆ ವೇಗ ಇವೆರಡು ಜಾಸ್ತಿ ಇದ್ರೆ ಸಂವೇಗ ಸಹ ಜಾಸ್ತಿ ಇರುತ್ತೆ ಅಂತ ಅರ್ಥ. ದ್ರವ್ಯರಾಶಿ ಮತ್ತೆ ಸಂವೇಗಕ್ಕೆ ನೇರಾನುಪಾತದಲ್ಲಿರುತ್ತೆ. ನೆಕ್ಸ್ಟ್ ಈ ಸಂವೇಗ ಅಂದ್ರೆ ನ್ಯೂಟನ್ನ ಚಲನೆ ಎರಡನೇ ನಿಯಮ ಏನಂತಪ್ಪ ಅಂದ್ರೆ ಯಾವುದೇ ಒಂದು ಕಾಯದ ಸಂವೇಗವಾದ ಬದಲಾವಣೆಯ ದರ ಏನಾಗುತ್ತಪ್ಪ ಅಂದ್ರೆ ಆ ಕಾಯದ ಮೇಲೆ, ಅಂದ್ರೆ ಉದಾಹರಣೆಗೆ ಒಂದು ವಸ್ತು ಇದೆ, ಇದರ ಸಂವೇಗ ಬದಲಾವಣೆಯ ದರ. ಸಂವೇಗ ಅಂತ ದ್ರವ್ಯರಾಶಿ ಮತ್ತೆ ಅದು ವೇಗ, ಇದರ ಬದಲಾವಣೆಯ ದರ. ಇದ್ರ ಮೇಲೆ ಎಷ್ಟು ಬಲ ಪ್ರಯೋಗ ಆಗ್ತಾ ಇದೆ, ಅದಕ್ಕೆ ಎಷ್ಟು ಸಂತುಲಿತ ಬಲ ಇದೆ, ಸಾರಿ ಅದು ಇದ್ರ ಮೇಲೆ ಎಷ್ಟು ಸಂತುಲಿತ ಬಲ ಅಲ್ಲ, ಎಷ್ಟು ಅಸಂತುಲಿತ ಬಲ ಇದನ್ನ ಅದ್ರ ಮೇಲೆ ವರ್ತಿಸ್ತಾ ಇದೆ. ಆ ಅಸಂತುಲಿತ ಬಲಕ್ಕೆ ನೇರಾನುಪಾತದಲ್ಲಿರುತ್ತೆ ಅಂತ ತಿಳಿಸಿದ್ದು. ಇನ್ನು ಎಷ್ಟು ಬಲವನ್ನ ಹಾಕ್ತೀಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು. ಆಮೇಲೆ ಮತ್ತೇನಾಗಿರ್ತದೋ, ನೀನ್ ಯಾವ ದಿಕ್ಕಿನಲ್ಲಿ ಬಲವನ್ನ ಹಾಕಿರ್ತೀಯೋ ಅದಕ್ಕೇನಾಗಿರ್ತದೋ, ನೀನ್ ಈ ಕಡೆಯಿಂದ ಬಲ ಹಾಕಿದ್ರೆ ಆ ವಸ್ತು ಈ ಕಡೆ ತೋರಿಸುತ್ತೆ. ದಿಕ್ಕಿ ಏನಾಗಿರ್ತದೋ ಇಲ್ಲಿಗೆ ಪ್ರಯೋಗವ ಯಾವ ಕಡೆ ನೀನು ಬಲ ಪ್ರಯೋಗ ಮಾಡ್ತೀಯೋ ಆ ಪ್ರಯೋಗವಾಗಿರ್ತಕ್ಕಂಥ ಬಲದ ದಿಕ್ಕಿನ ಕಡೆಗೆ ಇರುತ್ತೆ ಅಂತ ಹೇಳ್ತಾರೆ. ಅದು ಒಂದು ಕಾಯದ ಸಂವೇಗ ಬದಲಾವಣೆಯ ದರವು ಈ ಒಂದು ಕಾಯದ ಮೇಲೆ ಪ್ರಯೋಗವಾಗ್ತಕ್ಕಂಥ ಅಸಂತುಲಿತ ಬಲಕ್ಕೆ ನೇರಾನುಪಾತದಲ್ಲಿರುತ್ತೆ. ನೇರಾನುಪಾತ ಮತ್ತೆ ಅದು ಬಲದ ದಿಕ್ಕಿನ ಕಡೆಗೆ ಇರುತ್ತೆ. ಅರ್ಥ ಆಯ್ತು? ನೀನು ಎಷ್ಟು ನಿನ್ನ ದ್ರವ್ಯರಾಶಿ ಮತ್ತೆ ವೇಗ, ದ್ರವ್ಯರಾಶಿ ಮತ್ತು ವೇಗವನ್ನು ಸಂವೇಗ ಅಂತ ಕರ್ತೀವಿ. ಈ ವಸ್ತುವಿನ ಸಂವೇಗವನ್ನು ಬದಲಾವಣೆ ಮಾಡಬೇಕು. ಬದಲಾವಣೆ ಮಾಡಬೇಕು ಅಂತಂದ್ರೆ ನೀನು ಈ ವಸ್ತುವಿನ ಮೇಲೆ ಎಷ್ಟು ಅಸಂತುಲಿತ ಬಲವನ್ನು ಹಾಕ್ತೀಯೋ ಅದಕ್ಕೆ ನೇರಾನುಪಾತದಲ್ಲಿರುತ್ತೆ. ಮತ್ತೆ ಯಾವ ದಿಕ್ಕಿನಲ್ಲಿ ಬಲವನ್ನು ಹಾಕ್ತೀಯೋ ಆ ಬಲದ ದಿಕ್ಕಿನಲ್ಲಿಯೇ ಇರುತ್ತೆ, ಅಥವಾ ಆ ವಸ್ತು ಬಲದ ದಿಕ್ಕಿನಲ್ಲಿಯೇ ಸಹ ಆ ಕಡೆನೆ ಇರುತ್ತೆ ಅಂತ ಹೇಳ್ತಾರೆ. ಇದನ್ನ ಚಲನೆಯ ಎರಡನೇ ನಿಯಮ. ಇನ್ನು ಮೂರನೇ ನಿಯಮ ನಿಮ್ಗೆಲ್ಲರೂ ಗೊತ್ತಿದೆ. ಅದಕ್ಕಿಂತ ಮೊದಲು ನಮಗೆ ಗೊತ್ತಿರ್ಬೇಕು. ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದೀವಿ ಅದನ್ನ ವೇಗೋತ್ಕರ್ಷ ಅಂದ್ರೆ ನೋಡಿದ್ವಿ. F is equal to ಅದು ಮಾಸ್ ಇಂಟು ಆಕ್ಸಲರೇಷನ್ ಅಂತ ಹೇಳಿದ್ವಿ. ಅಂತಂದ್ರೆ ಏನು? ವೇಗೋತ್ಕರ್ಷ. ವೇಗೋತ್ಕರ್ಷ ಅಂದ್ರೆ ಏನು? ವೇಗದ ಬದಲಾವಣೆಯ ದರವನ್ನು ವೇಗೋತ್ಕರ್ಷ ಅಂತ ಕರಿತೀವಿ. ಹೌದಾ? ವೇಗದ ಬದಲಾವಣೆಯ ದರವನ್ನು ಅಂತ ಕರಿತೀವಿ, ವೇಗೋತ್ಕರ್ಷ ಅಂತ ಕರಿತೀವಿ. ಅದಾಯ್ತಾ? ಇದ್ರ ಮೇಲೆ ಈ ಎರಡನೇ ನಿಯಮದ ಮೇಲೆ ಒಂದು ಲೆಕ್ಕ ಇದೆ, ಅದನ್ನೇ ಮಾಡೋದಂತೆ. ಕೊಡೋಣ. ಬರ್ಕಲ್ರಿ. ರಾಶಿ 5 kg ಇರುವ ರಾಶಿ 5 kg ಇರುವ ವಸ್ತುವಿನ ಮೇಲೆ ಎರಡು ಸೆಕೆಂಡ್ಗಳ ಕಾಲ ವಸ್ತುವಿನ ಮೇಲೆ ರಾಶಿ ಎಷ್ಟು ಕೊಟ್ಟಿದ್ರಲ್ಲಿ? 5 kg. ಅಂದ್ರೆ m is equal to 5 kg. ಅದರ ಟೈಮ್ ಕೊಟ್ಟದಲ್ಲಿ 2 ಸೆಕೆಂಡ್. 2 ಸೆಕೆಂಡ್ಗಳ ಕಾಲ ಒಂದು ಸ್ಥಿರ ಬಲ ವರ್ತಿಸುತ್ತಿದೆ. ಬೇಗ ಬರ್ಕೊಳ್ರಿ. ಇದರಿಂದಾಗಿ ಆ ವಸ್ತುವಿನ ವೇಗವು
ಸೆಕೆಂಡ್ ನಿಂದ 3 ಮೀಟರ್ ಪರ್ ಸೆಕೆಂಡ್ ನಿಂದ 7 ಮೀಟರ್ ಪರ್ ಸೆಕೆಂಡ್ 7 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ನೋಡಿ, ಇಲ್ಲಿ ಪ್ರಾರಂಭಿಕ ಇದು ಪ್ರಾರಂಭ, ಇದು ಅಂತಿಮ ತಾನೆ. 3 ಸ್ಟಾರ್ಟ್ ಆಗಿದ್ದು 7 ಹೋಗಿದೆ ಅಂದ್ರೆ ಪ್ರಾರಂಭ ನಾವು ಕರಿತೀವಿ ಯು ಅಂತ ಕರಿತೀವಿ. ಇದನ್ನ ವಿ ಯು ಬಿ ವೃದ್ಧಿಸಲ್ಪಡುತ್ತದೆ. ಹಾಗಾದರೆ ಪ್ರಯೋಗಿಸಲ್ಪಟ್ಟ ಬಲದ ಮೂಲೆ ಎಷ್ಟು? ಪ್ರಯೋಗಿಸಲ್ಪಟ್ಟ ಬಲದ ಮೂಲೆ ಎಷ್ಟು? ಇದೇ ಬಲವು ಸುಮಾರು 5 ಸೆಕೆಂಡ್ಗಳ ಕಾಲ ವರ್ತಿಸಿದರೆ, ಇದೇ ಬಲವು ಸುಮಾರು 5 ಸೆಕೆಂಡ್ಗಳ ಕಾಲ ವರ್ತಿಸಿದರೆ ಆ ವಸ್ತುವಿನ ಅಂತಿಮ ವೇಗ ಎಷ್ಟಿರುತ್ತಿತ್ತು? ಅಂತ ಇದೆ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ದಾನೆ? ಇಲ್ಲಿ ಮಾಸ್ ಕೊಟ್ಟಿದ್ದಾನೆ, ಟೈಮ್ ಕೊಟ್ಟಿದ್ದಾನೆ, ಆರಂಭಿಕ ವೇಗ ಕೊಟ್ಟಿದ್ದಾನೆ, ಅಂತಿಮ ವೇಗ ಕೊಟ್ಟಿದ್ದಾನೆ. ಮತ್ತೆ ಈ ಟೈಮ್ ಇಲ್ಲಿ ವರ್ತಿಸಿರ್ತಕ್ಕಂಥ ಬಲ 5 ಸೆಕೆಂಡ್ ವರ್ಷದ ಬದಲು 2 ಸೆಕೆಂಡ್ ವರ್ಷದ ಬದಲು 5 ಸೆಕೆಂಡ್ ವರ್ಷದ್ರೆ ಅದ್ರ ವೇಗ ಎಷ್ಟಿತ್ತು ಅಂತ ಕೇಳಿದ್ರೆ ಅದಲ್ಲ. ನಮಗೆ ಗೊತ್ತಿರೋ ಸೂತ್ರ ಎಫ್ ಇಸ್ ಈಕ್ವಲ್ ಟು ಎಂ ಇ ಅಷ್ಟೇ ಗೊತ್ತಿದೆ. ಎಫ್ ಇಸ್ ಈಕ್ವಲ್ ಟು ಎಂ ಇ. ಎ ಅಂತಂದ್ರೆ ಏನು ಅಂತ ಗೊತ್ತಿರ್ಬೋದು. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಅಕ್ಸಲರೇಷನ್ ಎ ಇಸ್ ಈಕ್ವಲ್ ಟು ಸೂತ್ರ ಗೊತ್ತಿರಬೇಕು, ವಿ ಮೈನಸ್ ಯು ಬೈ ಟಿ. ಈ ವ್ಯಾಲ್ಯೂವನ್ನು ಇದಕ್ಕೆ ಹಾಕೊಂಡಿದ್ದೀವಿ. ಏನ್ ಮಾಡೋದಿಲ್ಲ? ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ವಿ ಮೈನಸ್ ಯು ಬೈ ಟಿ ಮಾಡೋದಿಲ್ಲ. ಫೋರ್ಸ್ ಬಲದ ಏಕಮಾನ ಗೊತ್ತಿದೆಯಲ್ಲ? ಬಲದ ಏಕಮಾನ ಏನು? ಕೆಜಿ ಪರ್ ಸೆಕೆಂಡ್. ಇರ್ಲಿ, ಇಲ್ಲೇನಾಗಿದೆ? ಇಲ್ಲಿ ಇದು ಅರ್ಥ ಆಯ್ತಲ್ಲ? ಇದು ಎ ಬದಲಿ ಬಿ ವ್ಯಾಲ್ಯೂ ಹಾಕೊಂಡಿದ್ದೀನಿ. ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ. ಅಕ್ಸಲರೇಷನ್. ಹಂಗಾಗಿ ನಾನು ಎ ವ್ಯಾಲ್ಯೂ ಇಲ್ಲಿ ಹಾಕಿದ್ದೀನಿ. ಈಗ ನಮಗೆ ಎಂ ಅಂದ್ರೆ ಗೊತ್ತಿದೆ, ವಿ ಅಂದ್ರೆ ಗೊತ್ತಿದೆ, ಯು ಅಂದ್ರೆ ಗೊತ್ತಿದೆ, ಸರಿ ಯು ಅಂದ್ರೆ ಗೊತ್ತಿದೆ. ಟೈಮ್ ಫಸ್ಟ್ 2 ಸೆಕೆಂಡ್ ಕಂಡು ಆಮೇಲೆ 5 ಸೆಕೆಂಡ್ ನೋಡೋಣ. ಅರ್ಥಾಯ್ತಾ? ನೆಕ್ಸ್ಟ್ ಈಗ ವ್ಯಾಲ್ಯೂಗಳಿಂದ ಹಾಕಿರಲಿ. ಏನಾಗಿದೆ? ಎಂ ಇಸ್ ಈಕ್ವಲ್ ಟು ಎಷ್ಟು? 5 kg. ಹೌದಲ್ವಾ? ವಿ ಇಸ್ ಈಕ್ವಲ್ ಟು 7 ಮೀಟರ್ ಪರ್ ಸೆಕೆಂಡ್ ಮೈನಸ್ ಎಷ್ಟಿದೆ? ಅದು 3 ಮೀಟರ್ ಪರ್ ಸೆಕೆಂಡ್ ಬೈ ಟಿ. ಹೌದಲ್ವಾ? ಅರ್ಥ ಆಗ್ತಿದೆಯಲ್ಲಿ? ನೆಕ್ಸ್ಟ್ ಇಲ್ಲಿ 7 3 ಹೋದಷ್ಟು 5 kg. 2 3 ಹೋದಷ್ಟು 4 ಮೀಟರ್ ಪರ್ ಸೆಕೆಂಡ್ ಡಿವೈಡ್ ಬೈ ಇದು ಟಿ ಇಸ್ ಗುಡ್ ಹಾಕಿಲ್ಲ ನಾವು 2 ಸೆಕೆಂಡ್ ಅಲ್ವಾ? ಇದು 2 ಸೆಕೆಂಡ್ ಹಾಕೋಣ. ಇಲ್ಲಿ ಎಷ್ಟಾಗ್ತಿದೆ? 5 4 20. ಮೊದಲು 5 20 ಡಿವೈಡ್ ಬೈ ಏನಾಗುತ್ತೆ? 20 20 kg meter per second divided by 2 second ಅಲ್ವಾ? ಇದು ಎಷ್ಟಾಗ್ತಿದೆ? 10 ಅದೈತೆ. 2 20 ಫೋರ್ಸ್ ಬಲದ ಏಕಮಾನ ನ್ಯೂಟನ್ ಅಂತ ಬರೀಬಹುದು. ಕೆಜಿ ಮೀಟರ್ ಪರ್ ಸೆಕೆಂಡ್ ಅಂತ ಬರೀಬಹುದು. ಕೆಜಿ ಮೀಟರ್ ಪರ್ ಸೆಕೆಂಡ್ ಅಂತ ನಾವು ಬರೀಬಹುದು. ಅರ್ಥ ಆಯ್ತಾ? ಇನ್ನ ನಮಗೆ 2 ಸೆಕೆಂಡ್ ಬಲ ವರ್ತಿಸಿದ್ರೆ 10 ನ್ಯೂಟನ್ ಆಯ್ತು. ಅಲ್ಲಿ ಇರ್ತಕ್ಕಂಥದ್ದು ಎಷ್ಟು ನ್ಯೂಟನ್? ಇಲ್ಲಿ 2 ಸೆಕೆಂಡ್ ಆಯ್ತು. ಈಗ 5 ಸೆಕೆಂಡ್ ಕಂಡುಹಿಡಿಯಬೇಕು. ಈಗ ಟಿ ಇಸ್ ಈಕ್ವಲ್ ಟು ಎಷ್ಟು? 5 ಸೆಕೆಂಡ್. ಅರ್ಥ ಆಗ್ತಿದ್ಯಾ? ಎಷ್ಟು? 5 ಸೆಕೆಂಡ್ಗೆ ಕಂಡುಹಿಡಿಯಬೇಕು ಅಂದ್ರೆ ಏನಾಯ್ತು? ಸೂತ್ರ ಏನ್ ಬರ್ತಲ್ಲಿ? 5 ಸೆಕೆಂಡ್ಗೆ ಅಂದ್ರೆ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎಫ್ ಟಿ ಬೈ ಎಂ ಮಾಡಿ. ಅದು ಈ ಸೂತ್ರ ಹಾಕಬಹುದು. ವಿ ಇಸ್ ಈಕ್ವಲ್ ಟು ಅದರಲ್ಲಿ ವಿ ಇಸ್ ಈಕ್ವಲ್ ಟು ಯು ಪ್ಲಸ್
ಬೈ ಅದು ಎಂ. ಯು ಅಂದ್ರೆ ಎಷ್ಟು? 3 ಅಲ್ವಾ? ಹೌದೇನ್ರ? ಎಫ್ ಅಂದ್ರೆ ಈ ಕಂಡು ಬರೋದು. ಎಫ್ ಅಂದ್ರೆ ಎಷ್ಟು? ಹೌದಲ್ವಾ? ಅದು 10 ನ್ಯೂಟನ್ ಇಂಟು ಟೈಮ್ ಎಷ್ಟು? 5. ಈಗ 5 ಸೆಕೆಂಡ್ ಬರುತ್ತಲ್ಲ, 5 ಡಿವೈಡ್ ಬೈ ಮಾಸ್ ಎಷ್ಟು? 5 kg ಅಲ್ಲೇನ್ರ? ಇಲ್ಲೇನತ್ತ ಈಗ 10 5 50 50 ಬಂತಲ್ವಾ? 50 ಡಿವೈಡ್ ಬೈ 5 ಅಂದ್ರೆ ಎಷ್ಟು? 50 ಡಿವೈಡ್ ಬೈ 500. 50 5ರಿಂದ ಭಾಗಿಸ್ರು 10 ಅಲ್ವಾ? 3 ಪ್ಲಸ್ 50 ಬೈ 5 ಮಾಡ್ರಿ. ಏನ್ ಮತ್ತೆ 5 10 5 50 ಆಗ್ತಾನೆ. 10 ಪ್ಲಸ್ 3 13 ಏನು? 13 ಮೀಟರ್ ಪರ್ ಸೆಕೆಂಡ್. ಇಷ್ಟು ಅರ್ಥಾಗ್ತಿದ್ಯಾ? ನೆಕ್ಸ್ಟ್ ನ್ಯೂಟನ್ ನ ಥರ್ಡ್ ಆಫ್ ಮೋಷನ್ ನೆಕ್ಸ್ಟ್ ಕ್ಲಾಸ್ ನೋಡೋಣ ಅಂತ. ಇದ್ರ ಮೇಲೆ ಇನ್ನು 2 ಲೆಕ್ಕ ಮಾಡಿಸ್ಕೊಂಡು ಆಮೇಲೆ ಅದು